ಪುತ್ತೂರು ಜಾತ್ರೆಗೆ ಅಡ್ಡಿ ಆಗ್ತಾ ಇರುವಂತ ನೆಪವನ್ನ ಇಟ್ಕೊಂಡು ಏಕಾಏಕಿ ಖಾಸಗಿ ಕಟ್ಟಡವನ್ನ ಕೆಡಿರುವಂತದ್ದು ಶಾಸಕರು. ಅವರೇ ಇಟಾಚಿಯನ್ನ ತಗೊಂಡೋದ್ರು. ಇಟಾಚಿ ಬಿಟ್ಟು ತೆರವು ಮಾಡಿಸಿದ್ರು MLA ಅಶೋಕ್ ಕುಮಾರ್ ರೈ. ಪೇಟೆ ಅಗಲೀಕರಣ ನೆಪದಲ್ಲಿ ಕಟ್ಟಡವನ್ನ ಧ್ವಂಸ ಮಾಡಲಾಗಿದೆ. ತಾವೇ ಸ್ವತಃ ಹಿಟಾಚಿಯನ್ನ ಚಲಾಯಿಸಿ ಧ್ವಂಸ ಮಾಡಿದ್ದಾರೆ. ಬಂಟ್ವಾಳದ ಕೇದಿಗೆ ಕುಟುಂಬಕ್ಕೆ ಸೇರಿದಂತಹ ಕಟ್ಟಡ ಅದು. ಬಂಟ್ವಾಳದಲ್ಲಿರುವಂಥ ಕೇದಿಗೆ ಕುಟುಂಬಕ್ಕೆ ಸೇರಿದ ಕಟ್ಟಡ. ಶಾಸಕ ಅಶೋಕ್ ರೈ ಈಗ ಕಾನೂನು ಸಂಕಷ್ಟ ಎದುರಾಗಿದೆ ಅವರಿಗೆ. 1951ರಿಂದಲೂ ಕೂಡ ಈ ಆಸ್ತಿ ವ್ಯಾಜ್ಯ ಕೋರ್ಟ್ನಲ್ಲಿ ಇದೆ. ಕೋರ್ಟ್ನಲ್ಲಿ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಲಿಟಿಗೇಷನ್ ಇದೆ. ಈ ಸಂದರ್ಭದಲ್ಲಿ ಕೆಡವಲಾಗಿದೆ. ಕೋರ್ಟ್ ಅಧೀನದಲ್ಲಿದ್ದಂಥ ಕಟ್ಟಡವನ್ನ ತೆರವು ಮಾಡಲಾಗಿದೆ. ಕೋರ್ಟ್ ಅಧೀನದಲ್ಲಿತ್ತು, ಕೋರ್ಟ್ನಲ್ಲಿ ನಡೀತಾ ಇದ್ದಂಥ ಹಿನ್ನೆಲೆಯಲ್ಲಿ ಶಾಸಕರ ವಿರುದ್ಧ ಕೇದಿಗೆ ಕುಟುಂಬದ ಕಾನೂನು ಸಂಘರ್ಷ ಈಗ ಶುರುವಾಗಿದೆ. ರೈ ವಿರುದ್ಧ ಕ್ರಮಕ್ಕೆ ಕೇದಿಗೆ ಕುಟುಂಬಸ್ಥರು ಒತ್ತಾಯವನ್ನು ಮಾಡಿದ್ದಾರೆ. ಮಹಾಲಿಂಗೇಶ್ವರ ದೇಗುಲ ಕಮಿಟಿ ವಿರುದ್ಧವೂ ಕೂಡ ಕೇಸನ್ನ ದಾಖಲು ಮಾಡಲಾಗಿದೆ. ಅಶೋಕ್ ರೈ ಅವರು ಶಾಸಕರು, ಕಾಂಗ್ರೆಸ್ನ ಶಾಸಕರು. ಅಲ್ಲಿ ಕಟ್ಟಡವನ್ನ ತೆರವು ಮಾಡಿರುವಂಥದ್ದು ಸ್ವತಃ ಇವರೇ ಇಟಾಚಿಯನ್ನ ಚಲಾಯಿಸಿ ಫಸ್ಟ್ ಕಟ್ಟಡವನ್ನ ತೆರವು ಮಾಡಲಿಕ್ಕೆ ಮುನ್ನುಡಿ ಬರೆದ್ರು. ಅದಾದ್ಮೇಲೆ ಅದನ್ನ ಈಗ ಧ್ವಂಸ ಮಾಡಲಾಗಿದೆ. ಸೊ ಈ ಒಂದು ವಿಚಾರ ಕೋರ್ಟ್ನಲ್ಲಿರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕೆಡವಿರುವಂಥದ್ದು, ಕೋರ್ಟ್ ಅಧೀನದಲ್ಲಿದ್ದಂಥ ಕಟ್ಟಡವನ್ನು ಕೆಡವಿರುವಂಥದ್ದು ನಿಯಮ ಬಾಹಿರ ಅನ್ನುವಂಥದ್ದು ಆರೋಪ. ದೂರುದಾರ ಕೇದಿಗೆ ಕುಟುಂಬಸ್ಥ ಡಾಕ್ಟರ್ ಅರುಣ್ ರಾವ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಅವರನ್ನು ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವ ಸಂದರ್ಭದಲ್ಲಿ ಪುತ್ತೂರು ಪೇಟೆಯಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಸೇರಿದಂತೆ ದೇವಸ್ಥಾನದ ಆಡಳಿತ ಕಮಿಟಿ ಒಂದು ಕಾರ್ಯಾಚರಣೆ ಮಾಡಿತ್ತು. ಅಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆ ಮಾಡುವ ಮೂಲಕವಾಗಿ ಹಳೆಯ ಕಟ್ಟಡಗಳನ್ನು ಕೆಡವಲಾಯಿತು. ಆದರೆ ಇದೀಗ ಅದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಒಂದು ಕುಟುಂಬಸ್ಥರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ನಮ್ಮ ಸೊತ್ತನ್ನು ಅಶೋಕ್ ಕುಮಾರ್ ರೈ ಸೇರಿದಂತೆ ಅವರ ಸಂಗಡಿಗರು ರಾತ್ರೋರಾತ್ರಿ ಬಾರಿ ಧ್ವಂಸ ಮಾಡಿದ್ದಾರೆ ಎಂಬ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಕೇದಗೆ ಕುಟುಂಬಸ್ಥರ ಪ್ರಮುಖರು, ಜೊತೆಗೆ ಕೋರ್ಟ್ ರಿಸೀವರ್ ಆದಂತಹ ಅರವಿಂದ ಕೇದಗೆ ಅವರು ನಮ್ಮ ಜೊತೆಯಿದ್ದಾರೆ. ಸರ್, ಏನು ಆರೋಪವನ್ನು ಮಾಡ್ತಾ ಇದ್ದೀವಿ? ನಮಸ್ಕಾರ. ನಾನು ಹೇಳುವುದಿಷ್ಟೇ, ಅದು ಅಕ್ರಮ ಪ್ರವೇಶ ಆಗಿದೆ. ಅಲ್ಲಿ ಅನಧಿಕೃತವಾಗಿ ಅವರು ಆ ಒಂದು ಕಟ್ಟಡವನ್ನು ಯಾವುದೇ ಒಂದು ಕಾನೂನಿನ ಚೌಕಟ್ಟಿನನ್ನು ಮೀರಿ ಅವರು ಅದನ್ನು ಧ್ವಂಸ ಮಾಡಿದ್ದಾರೆ. ಯಾಕಂತೇಳಿದರೆ, ಪ್ರಥಮವಾಗಿ ಒಂದು ಪ್ರತೀತಿ, ಒಂದು ಸಂಪ್ರದಾಯ ಇದೆ. ಒಂದು ದೇವಸ್ಥಾನದ ಕೊಡಿ ಏರಿದ ನಂತರ, ಜಾತ್ರೆಯ ಕೊಡಿ ಏರಿದ ನಂತರ ಯಾವುದೇ ಒಂದು ಧ್ವಂಸ ಕಾರ್ಯ ನಡಿಬಾರ್ದು, ಇವನು ಮರಕ್ಕೆ ಹತ್ತಬಾರ್ದು ಅಂತ ಹೇಳ್ತಾರೆ. ಆದರೆ ಇವರು ಅದೇ ದೇವರ ಹೆಸರು ಹೇಳಿಕೊಂಡು ಒಂದು ದೇವಸ್ಥಾನದ ಸರಿ ಎದುರಿರುವಂಥ 100 ವರ್ಷಗಳಷ್ಟು ಹಳೆಯ ಕಟ್ಟಡವನ್ನು ಕೆಡವಿರುವುದು ನಿಜಕ್ಕೂ ಬಹಳ ಒಂದು ದೌರ್ಜನ್ಯ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಯಾವ ಶಾಸಕನಿಗೂ ಇನ್ನೊಬ್ಬನ ಮನೆ ಹೋಗ್ಲಿಕ್ಕೆ ಅಥವಾ ಇನ್ನೊಬ್ಬನ ಖಾಸಗಿ ಆಸ್ತಿಯನ್ನು ಧಕ್ಕೆ ಮಾಡಲಿಕ್ಕೆ ಯಾರು ಅಧಿಕಾರ ಕೊಡಲಿಲ್ಲ. ಈಗ ಇದನ್ನು ನಾನು ಸ್ಪಷ್ಟವಾಗಿ ನಿರಾಕರಿಸುವುದಷ್ಟೇ. ಈಗ ಮಧ್ಯರಾತ್ರಿ ಕಾರ್ಯಾಚರಣೆ ಮಾಡೋ ಮುಂಚೆ ತಮ್ಮ ಕುಟುಂಬಸ್ಥರಿಗೆ ಅಥವಾ ಆ ಜಾಗದ ವಾರಿಸುದಾರರಿಗೆ ಏನಾದರೂ ಹೇಳಿದಾರಾ ಈ ರೀತಿ ತೆರವು ಮಾಡಬೇಕೆಂತ? ಇಲ್ಲ, ನನಗೆ ಗೊತ್ತಿದ್ದಾಗೆ ಏನಿಲ್ಲ. ಆದರೆ ಮರುದಿವಸ ನಾನು ನೋಡಿದ ವಿಡಿಯೋದಲ್ಲಿ ಇವರು ಮಧ್ಯಾಹ್ನ ಬಂದು ಯಾರು ಅಂಗಡಿಯವರಿಗೆ ಹೇಳಿದಾರಂತೆ, ಇಂದಿನ ಪೂರಯನ್ನು ಬಯ್ಯ ದರ್ಪೆರಂಡು ಮಾತ್ರ ಲಕ್ಕದು ಪೋಡು, ಎಲ್ಲರೂ ಎದ್ದು ಹೋಗಬೇಕು ಅಂತ ಹೇಳುವಂಥದ್ದು. ಕೆಲವರು ಅವರ ಹತ್ರ ಸ್ವಲ್ಪ ಇದು ಸಮಯ ಕೊಡಿ, ಬೇಡ ನಾವು ಎಷ್ಟೋ ವರ್ಷದಿಂದ ಇದ್ದೇವೆ ಅಂತ ಹೇಳುವುದೆಲ್ಲ ನಾನು ವಿಡಿಯೋದಲ್ಲಿ ನೋಡಿದ್ದೇನೆ. ಅವರು ಕೋರ್ಟ್ ಅಧೀನದಲ್ಲಿರುವಂಥ ಜಾಗವನ್ನು ಅತಿಕ್ರಮಿಸಿರುವುದನ್ನು ನಾವು ಸ್ಪಷ್ಟವಾಗಿ ಖಂಡಿಸ್ತೇವೆ. ಯಾಕಂತ ಹೇಳಿದರೆ, ಕೋರ್ಟ್ ರಿಸೀವರ್ ಆಗಿರುವವನು ನನ್ನ ಅದು ಆಸ್ತಿ ನನ್ನ ಸ್ವಾಧೀನದಲ್ಲಿದೆ. ಹಾಗಾಗಿ ನಾನು ಅದನ್ನು ಸೂಕ್ತವಾದ ರೀತಿಯಲ್ಲಿ ಕಾನೂನಿನ ಕ್ರಮದ ಅಡಿಯಲ್ಲಿ ಅದನ್ನು ಖಂಡಿಸ್ತಾ ಇದ್ದೇನೆ. ಅದರ ಕಾನೂನಿನ ಕ್ರಮಗಳನ್ನು ತಗೊಳ್ತಾ ಇದ್ದೇವೆ ಮುಂದೆ. ಥ್ಯಾಂಕ್ ಯು. ಇದು ಅಶೋಕ್ ಕುಮಾರ್ ರೈ ವಿರುದ್ಧ ಕೇದಗೆ ಕುಟುಂಬಸ್ಥರು ಮಾಡ್ತಿರುವಂಥ ಆರೋಪ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕಟ್ಟಡ ತೆರವು ಮಾಡಿದ್ದಕ್ಕೆ ಶಾಸಕ ಅಶೋಕ್ ರೈ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಮಹಾಲಿಂಗೇಶ್ವರ ದೇವರಿಗಾಗಿ ಯಾವ ಕೇಸ್ಗೂ ಸಿದ್ಧ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಪ್ರತಿಕ್ರಿಯೆ ಇದು. ದೇವರಿಗಾಗಿ ಯಾವ ಕೇಸ್ಗಾದ್ರೂ ಸಿದ್ಧ ಇದ್ದೇನೆ ಅಂತ ಹೇಳಿದ್ದಾರೆ. ದೇವರಿಗಾಗಿ 1000 ಕೇಸ್ ಹಾಕಿಸ್ಕೊಳ್ಳೋಕ್ಕೂ ಕೂಡ ರೆಡಿ ಇದ್ದೇನೆ. ಜಾತ್ರೆಯ ವೇಳೆ 40,000ಕ್ಕೂ ಅಧಿಕ ಜನ ಸೇರ್ತಾರೆ. ಜನರಿಗೆ ಉಪಕಾರ ಆಗಲಿಕ್ಕೆ ಕಟ್ಟಡ ತೆರವು ಮಾಡಿದ್ದೇವೆ ನಾವು ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಕಟ್ಟಡ ತೆರವು ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಯಾವ ಕೇಸಿಗೆ ಬೇಕಾದರೂ ರೆಡಿ ದೇವರಿಗೋಸ್ಕರ ಅಂತ. ತುಂಬಾ ಸಲ ವಿನಂತಿಗಳನ್ನು ಮಾಡ್ಕೊಂಡಿದ್ವಿ. ಹಳೆಯ ಕಟ್ಟಡ ಇದೆ, ನಮಗೆ ಕಟ್ಟಡ ತೆರವುಗೊಳಿಸಬೇಕು, ಜಾಗದ ಬಗ್ಗೆ ಏನು ಕಾಳಜಿ ಇಲ್ಲ. ಏನು ಉಲ್ಲಾಲ್ತಿ ಬರುವಾಗ ರಸ್ತೆ ಇದೆ, ಸುಮಾರು 30,000-40,000 ಜನ ಅಲ್ಲಿ ಬರ್ತಾರೆ. ಅದನ್ನು ತೆರವುಗೊಳಿಸಬೇಕು ಅಂತ ಎಲ್ಲರ ಹತ್ರ ವಿನಂತಿ ಮಾಡ್ಕೊಂಡಿದ್ದೀವಿ. ಆನಂತರ ಇಲ್ಲಿ ನಮಗೆ ಯಾರು ಗೊತ್ತಿದ್ರು ಅವ್ರ ಹತ್ರ ಹೇಳಿ, ಅದು ಆಲ್ರೆಡಿ ಕೋರ್ಟ್ ಆದೇಶ ಇದೆ, ಮತ್ತೆ ನಗರಸಭೆ ಅದನ್ನು ಸೀಸ್ ಮಾಡಿದೆ, ತೆರವುಗೊಳಿಸ್ಬೇಕಂತ ಆದೇಶ ಮಾಡಿದೆ. ಆ ಉದ್ದೇಶ ಇಟ್ಕೊಂಡು ನಾವು ಅದನ್ನು ಬರುವಂತ ದಾರಿಯಲ್ಲಿರುವಂತ ಒಂದು ಹಳೆಯ 2 ಕಟ್ಟಡಗಳನ್ನು ನಾವು ತೆರವುಗೊಳಿಸುವಂತ ಕೆಲಸವನ್ನು ಮಾಡಿದೆವು. ಮಹಾಲಿಂಗೇಶ್ವರನಿಗಾಗಿ ಒಂದಲ್ಲ 1000 ಕೇಸು ನಮ್ಮ ಮೇಲೆ ಬೀರಲಿ, ಆ ಭಕ್ತಾಳಿಗಾಗಿ, ಆ ಮಹಾಲಿಂಗೇಶ್ವರ ಕ್ಷೇತ್ರಕ್ಕಾಗಿ 1000 ಕೇಸು ಬಿದ್ದರೂ ನಾವು ಖಂಡಿತ ದೇವರಿಗಾಗಿ, ಜನರಿಗಾಗಿ ಮಾಡುವಂತ ಕೆಲಸಕ್ಕೆ ಹಿಂಜರಿಯುವುದಿಲ್ಲ. ಅವರ ಹತ್ರ ತುಂಬಾ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಒಂದು ಕಡೆ ಕಟ್ಟಡವು ತೆರವು ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಶೋಕ್ ರೈ ಅವರು. ಇದೇ ವಿಚಾರಕ್ಕೆ ಈಗ ಕೋರ್ಟ್ ಮೆಟ್ಟಿಲೇರಲಾಗಿದೆಯಲ್ಲ, ಕೋರ್ಟ್ನಲ್ಲಿ ಈ ಒಂದು ವಿಚಾರದ ಬಗ್ಗೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗ್ತಾ ಇದೆಯಾ? ಮತ್ತೆ ಕೋರ್ಟ್ನಲ್ಲಿ ಇದ್ರೂ ಕೂಡ ಇಂಥ ಕೆಲಸ ಯಾಕೆ ಮಾಡಿದ್ರಂತೆ ಅಶೋಕ್ ಕುಮಾರ್ ರೈ ಅವರು? ಪೃಥ್ವಿ, ಈ ವ್ಯಾಜ್ಯನೇ ಅದು ಬಹಳಷ್ಟು ವರ್ಷಗಳು, ಅಂದ್ರೆ ಸರಿಸುಮಾರು 50 ವರ್ಷಗಳು ಅಧಿಕವಾಗಿ ಕೋರ್ಟ್ ಅಲ್ಲಿ ಇದರ ವ್ಯಾಜ್ಯ ಆಗ್ತಾ ಇದೆ, ಜಾಗದ ತಕರಾರು ಆಗ್ತಾ ಇದೆ. ಕೋರ್ಟ್ ಒಂದು ಸೂಚನೆ ಕೊಟ್ಟಿದೆ, ಯಥಾಸ್ಥಿತಿಯಲ್ಲಿ ಕಾಪಾಡಿಕೊಳ್ಳಿ ಅಂತ ಹೇಳಿ. ಆದ್ರೆ ಜಾತ್ರೋತ್ಸವ ದಿನ ಅಂದ್ರೆ ಏಪ್ರಿಲ್ 14ನೇ ತಾರೀಕು ಮಧ್ಯರಾತ್ರಿ ಸುಮಾರು 2 ಗಂಟೆ ವೇಳೆಗೆ ಅಶೋಕ್ ಕುಮಾರ್ ರೈ ಆಗಿರ್ಬೋದು, ಪುತ್ತೂರು ದೇವಸ್ಥಾನದ ಆಡಳಿತ ಕಮಿಟಿಯ ಅಧ್ಯಕ್ಷರು ಆಗಿರ್ಬೋದು, ಇತರ ಸಂಘಟನೆಗಳು ಸೇರಿದಂತೆ ನೇರವಾಗಿ ಅಲ್ಲಿ JCB ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅಶೋಕ್ ಕುಮಾರ್ ರೈ ಅವರ ವಾದ ಅಂತ ಏನಂತ ಹೇಳಿದ್ರೆ, ಅದರ ಮಾರನೇ ದಿನ ಬಲ್ನಾಡಿಂದ ಉಳ್ಳಾಲ್ತಿಯ ದೈವದ ದರ್ಶನ ಸೇವೆ ಅಲ್ಲಿ ಬರ್ಲಿಕ್ಕಿದೆ. ಹಾಗಾಗಿ ಆ ಭಾಗದಲ್ಲಿ ದೇವರ ಭೇಟಿ ಆಗ್ಲಿಕ್ಕಿದೆ. ಸುಮಾರು 40,000-50,000 ಜನ ಆ ಭಾಗದಲ್ಲಿ ನೆರೀತಾರೆ. ಆದ್ರೆ ಆ ರಸ್ತೆಯನ್ನ ಸಂಪೂರ್ಣವಾಗಿಯೇ ಆ ಹಳೆಯ ಕಟ್ಟಡ ಆವರಿಸಿಕೊಂಡಿರುವಂತದ್ದು. ಸಾಕಷ್ಟು ಬಾರಿ ನಾವು ಆ ಮನವಿಗಳನ್ನ ಮಾಡಿದ್ದೇವೆ, ಆ ಕಟ್ಟಡವನ್ನ ತೆರವುಗೊಳಿಸಬೇಕು, ರಸ್ತೆಗೆ ಅಡ್ಡ ಆಗತ್ತೆ. ಜಾತ್ರೋತ್ಸವ ಸಂದರ್ಭದಲ್ಲಿ ಸುಮಾರು 50,000ಕ್ಕಿಂತ ಅಧಿಕ ಜನ ಸೇರುವಾಗ ಏನಾದ್ರೂ ಕಾಳ್ತುಳಿತ ಅಂತ ದುರ್ಘಟನೆಗಳು ಆಗ್ಬಹುದು. ಹಾಗಾಗಿ ತಾವು ಆ ಕಟ್ಟಡವನ್ನ ತೆರವುಗೊಳಿಸಬೇಕೆಂಬ ಸಾಕಷ್ಟು ಮನವಿಯನ್ನ ಮಾಡಿದ್ದೇವೆ. ಅದು ಸಂಪೂರ್ಣವಾಗಿ ಅನಧಿಕೃತವಾದಂತಹ ಕಟ್ಟಡ ಅನ್ನೋದನ್ನ ಅಶೋಕ್ ರೈ ಅವರು ತಮ್ಮ ಸ್ಪಷ್ಟನೆಯಲ್ಲಿ ಹೇಳಿದ್ದಾರೆ. ಆದ್ರೆ ಕೇದಾಗ ಕುಟುಂಬಸ್ಥರು ಹೇಳೋ ಪ್ರಕಾರವಾಗಿ ಸಾಕಷ್ಟು ವರ್ಷಗಳಿಂದ ಅಲ್ಲಿ ನಮ್ಮ ಕಟ್ಟಡ ಇತ್ತು, ಅಲ್ಲಿ ವ್ಯಾಪಾರ ವಹಿವಾಟುಗಳು ಆಗ್ತಾ ಇತ್ತು, ಹಲವು ಅಂಗಡಿಗಳನ್ನ ಬಾಡಿಗೆ ಕೊಡ್ತಾ ಇದ್ವಿ. ಅದರ ವ್ಯಾಜ್ಯ ಇನ್ನೂ ಕೂಡ ಕೋರ್ಟ್ ಅಲ್ಲಿ ಆಗ್ತಾ ಇದೆ. ಕೋರ್ಟಿನಿಂದ ಅಂತಿಮ ತೀರ್ಪು ಬರುವ ಮುನ್ನವೇ ಈ ರೀತಿಯಾಗಿ ಆ ಕೋರ್ಟ್ ನ ಮೊರೆ ಹೋಗಿದ್ದಾರೆ. ಮುಂದೆ ಕೋರ್ಟ್ ಯಾವ ರೀತಿಯಾಗಿ ನಿರ್ಧಾರ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದ್ರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಅಶೋಕ್ ಕುಮಾರ್ ರೈ, ಕೇವಲ ಒಂದು ಕೇಸ್ ಅಲ್ಲ, 1000 ಕೇಸ್ ಬೇಕಿದ್ರೆ ಹಾಕಲಿ, ಮಹಾಲಿಂಗೇಶ್ವರ ದೇವರಿಗಾಗಿ ನಾ ಆ ಕೇಸ್ಗಳನ್ನ ಎದುರಿಸೋಕೆ ಸಿದ್ಧ ಎಂಬ ಪ್ರತಿಕ್ರಿಯೆಯನ್ನ ಅಶೋಕ್ ಕುಮಾರ್ ರೈ ಕೊಟ್ಟಿರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಟ್ಟಡ ತೆರವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅಧೀನದಲ್ಲಿರುವಂಥ ಸಂದರ್ಭದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳಿರುವಂಥ ಸಂದರ್ಭದಲ್ಲಿ ಕೆಡವಿರುವಂಥದ್ದನ್ನು ಕೇದಿ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಕೋರ್ಟ್ ಏನು ಹೇಳುತ್ತೆ ಅಂತ.